ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತು ಸಿಂಪಲ್ ಆಗಿ ಚೌಳಿಕಾಯಿ ಪಲ್ಯ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ. ಸ್ಟವ್ ಆನ್ ಮಾಡ್ಕೊಂಡು ಅದ್ರ ಮ್ಯಾಗ ಒಂದು ಪಾತ್ರೆ ಇಟ್ಕೊತೀನಿ ರೀ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ ರೀ. ಇವಾಗ ಚೌಳಿಕಾಯಿ ಹಾಕ್ಕೊಳ್ತೀನಿ ರೀ. ಅದಕ್ಕೆ ಇದನ್ನು ಹುರ್ಕೊತೀನಿ ರೀ ಪೂರ್ತಿಯಾಗಿ. ಕಂಪ್ಲೀಟಾಗಿ ಇದನ್ನು ಎಲ್ಲ ಹುರ್ಕೋಬೇಕ್ರಿ. ಇವಾಗ ಹುರ್ಕೊಂಡಿನಿ ರೀ, ಪೂರ್ತಿಯಾಗಿ ಹುರ್ಕೊಂಡಿನಿ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ರೀ. ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ ರೀ. ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಇದೆಲ್ಲನೂ ಹಾಕ್ಕೊತೀನಿ ರೀ. ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊತೀನಿ ರೀ. ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರೀ ನಾನು. ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿ ಎಲ್ಲ ಜಲ್ದಿ ಬೇಯ್ತೈತಿ ಅಂತ ಹೇಳಿ ಹಾಕ್ಕೊತೀನಿ ರೀ. ಸಾಫ್ಟ್ ಆಗ್ತೈತೆ ರೀ ಈರುಳ್ಳಿ ಎಲ್ಲ. ಇವಾಗ ಒಂದು ಟೊಮೆಟೊನ ಹಾಕ್ಕೊತೀನಿ ರೀ. ಇದನ್ನು ಸ್ವಲ್ಪ ಕೈ ಆಡಿಸ್ಕೊತೀನಿ ರೀ ನಾನು. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ ರೀ. ಯಾಕಂದ್ರೆ ಟೊಮೆಟೊ ಈರುಳ್ಳಿ ಎಲ್ಲ ಹವೆ ಒಳಗೆ ಸ್ವಲ್ಪ ಚೆಂದಂಗೆಲ್ಲ ಬೇಯ್ತೈತಿ ಅಂಥೇಳಿ ಅಂದು ಮುಚ್ಚಿಡ್ತೀನಿ ರೀ. ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ರೀ. ಸಾಫ್ಟ್ ಆಗ್ತೈತೆ ರೀ ಅದು ಆ ಥರ ಮಾಡೋದ್ರಿಂದ. ಟೊಮೆಟೊ ಈರುಳ್ಳಿ ಎಲ್ಲ ಇವಾಗ ಸಾಫ್ಟ್ ಆಗೈತೆ ರೀ. ಸ್ವಲ್ಪ ಅರಿಶಿನ ಪುಡಿ. ನಾವು ಉತ್ತರ ಕರ್ನಾಟಕ ಸೈಡ್ ಮಸಾಲೆ ಖಾರ ಅಂಥೇಳಿ ಮಾಡ್ಕೊತೀವಿ ರೀ. ಇಟ್ಕೊಂಡಿರ್ತೀವಿ ರೀ. ಅದನ್ನೇ ಎಲ್ಲ ಪಲ್ಯಕ್ಕೂ ಎಲ್ಲ ಸಾಂಬಾರ್ಗೂ ನಾವು ಇದನ್ನು ಯೂಸ್ ಮಾಡೋದು ರೀ. ಈ ಕಡೆ ದಾವಣಗೆರೆ ಮತ್ತು ಬೆಂಗಳೂರು ಸೈಡ್ ಈ ಕಡೆ ಎಲ್ಲ ಬೇರೆ ಥರ ಸಾಂಬಾರು ಪೌಡ್ರು ಬೇರೆ ಮತ್ತು ಸಾಂಬಾರು ಪೌಡ್ರ್ ಅಂತ ಹೇಳಿ ಮಾಡಿಟ್ಕೊತಾರೆ ರೀ. ನಾವು ಇದೇ ಒಂದೇ ಖಾರ ಎಲ್ಲದಕ್ಕೂ ಬಳಸೋದು ರೀ. ಇವಾಗ ಖಾರ ಹಾಕ್ಕೊಂಡಿದ್ದಾಯಿತು. ಮತ್ತು ಚೌಳಿಕಾಯಿನೂ ಅದಕ್ಕೆ ಹಾಕ್ಕೊತೀನಿ ರೀ. ಹುರಿದಿಟ್ಕೊಂಡಿರೋ ಚೌಳಿಕಾಯಿ. ಚೌಳಿಕಾಯಿ ಮುಳುಗುವಷ್ಟು ನೀರು ಹಾಕ್ಕೊಂಡೀನಿ ರೀ ನಾನಿವಾಗ. ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇದು ಎಷ್ಟು ಕುದೀತೈತಲ್ರಿ ಪಲ್ಯ ಅಷ್ಟು ಟೇಸ್ಟ್ ಬರ್ತೈತೆ ರೀ. ಇವಾಗ ಬೇಕಿದ್ರೆ ರುಚಿ ನೋಡ್ಕೋಬೋದ್ರಿ ನೀವು. ನಮ್ಮ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಿಮಗೆ ಯಾವ ಥರ ಅಡುಗೆ ಬೇಕು ಅಂಥೇಳಿ ನಾನು ಕಮೆಂಟ್ ಒಳಗೆ ತಿಳಿಸ್ರಿ. ನಾನು ಡೆಫಿನೆಟ್ ಆಗಿ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ. ನಿಮ್ಗೆ ಯಾವ್ದು ಇಷ್ಟನೋ ಅದೇ ಮಾಡಿ ತೋರಿಸ್ತೀನಿ. ಇವಾಗ ಮುಚ್ಚಿಟ್ಕೊಂಡಿದ್ರೆ ಸ್ವಲ್ಪ ಹೊತ್ತು ಅದು ಇವಾಗ ಸಾಫ್ಟ್ ಆಗಿದೆ ನೋಡ್ರಿ ಪಲ್ಯ. ಸ್ವಲ್ಪ ಮುಚ್ಚಿ ಇವಾಗ ಕೊತ್ತಂಬರಿನೂ ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪ ಮುಚ್ಚಿ ಬೇಯಿಸ್ಕೋದ್ರಿಂದ ಜಲ್ದಿ ಬೇಯ್ತೈತೆ ರೀ ಅದು ಪಲ್ಯ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಲಿಡ್ ಕ್ಲೋಸ್ ಮಾಡಿಡ್ತೀನಿ ರೀ. ಇನ್ನೊಂದು ಸ್ವಲ್ಪ ಬೇಯಿಸ್ತೀನಿ ರೀ ಪಲ್ಯ. ಇವಾಗ ಪಲ್ಯ ರೆಡಿ ಆಗಿದೆ ನೋಡ್ರಿ. ಎಷ್ಟು ಚಂದ ಆಗೈತಿ, ಮಸ್ತ್ ಆಗೈತಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗೈತೆ ರೀ ಚೌಳಿಕಾಯಿ ಪಲ್ಯದ್ದು. ರೊಟ್ಟಿ ಜೊತೆ, ಚಪಾತಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ಹಚ್ಕೊಂಡು ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬಾಯ್.